ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದಿದು ಮೊನ್ನೆ ಆಧಾರ್ ಅಥೆಂಟಿಕೇಷನ್ದು ಪ್ರಾಬ್ಲಮ್ ಬರತ್ತಿತ್ತಲ್ಲ, ಈಗೆಲ್ಲ ಕರೆಕ್ಟಾಗಿ ಬರ್ತೈತೆ. ಬರ್ರಿ ನೋಡೋಣ್ರಿ ಈ ಥರ ಅಂತಂದು. ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಹಾಕ್ಬೇಕಾಗತ್ತೆ. ಮೊಬೈಲ್ ನಂಬರ್ ಹಾಕಿದ ಮೇಲೆ ನಮ್ಮ ಏನಿದು ಇರ್ತೈತಲ್ಲ ಮೊಬೈಲ್ ನಂಬರು, ಅದನ್ನು ಹಾಕಬೇಕು. ಇದು ಹಾಕಿದ್ಮೇಲೆ ಒ ಟಿ ಪಿ ಸೆಂಡ್ ಆಗ್ತೈತೆ. ಒ ಟಿ ಪಿ ಸೆಂಡ್ ಆಗ್ತೈತೆ. ನಮ್ಮ ಯಾವುದು ಮೊಬೈಲ್ ನಂಬರ್ ಇರುತ್ತಲ್ಲ ಅದಕ್ಕೆ ಮೊಬೈಲ್ ನಂಬರ್ ಒ ಟಿ ಪಿ ಸೆಂಡ್ ಆಗ್ತೈತೆ. ಆ ಒ ಟಿ ಪಿ ಇದ್ರೊಳಗೆ ಫಿಲ್ ಮಾಡ್ಬೇಕಾಗತ್ತೆ. ಫಿಲ್ ಮಾಡಿದ್ಮೇಲೆ ತಳಗೆ ಇಲ್ಲೊಂದು ಇದು ಬಂದಿದೆ ನೋಡಿ, ಕ್ಯಾಪ್ಚಾ. ಅದನ್ನು ಎಂಟ್ರ್ ಮಾಡಬೇಕಾಗತ್ತದೆ. 659TD1 ಇದೆಯಲ್ಲ, ಅದನ್ನು ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾಗತ್ತೆ. ಕ್ಯಾಪ್ಚಾ ಎಂಟ್ರ್ ಆದಮೇಲೆ ಲಾಗಿನ್ ಆಗ್ತದೆ. ವೇಟ್ ಮಾಡಿ, ಬರ್ತಿದೆ. ಬರ್ತಿದೆ. ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದು ಸಬ್ಮಿಟ್ ಮೇಲೆ ಕ್ಲಿಕ್ ಆದಮೇಲೆ ಇದು ಓಕೆ ಆಗ್ತದೆ. ಲಾಗಿನ್ ಆಗ್ತದೆ. ಲಾಗಿನ್ ಆದಮೇಲೆ ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಫಾರ್ ಸರ್ವಿಸಸ್ ಅಲ್ಲಿ ಕ್ಲಿಕ್ ಮಾಡಿ ವ್ಯೂ ಆಲ್ ಸರ್ವಿಸ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೈಡ್ ಬರಬೇಕಾಗತ್ತೆ. ಇಲ್ಲಿ ಸರ್ಚ್ ಬಾಕ್ಸ್ನ ಇದೆ ಅಂತ ಟೈಪ್ ಮಾಡಬೇಕು. ಇದೆ ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿದೆ ಅಲ್ಲ, ನಮ್ಮದು ಮಂತ್ಲಿ ಹಾಕೋದು ಇರುತ್ತಲ್ಲ, ಅದನ್ನು ಇದೆ ಅಂತ ಇದೆ, ಮಂತ್ಲಿ ಡಿಕ್ಲರೇಷನ್. ಅದನ್ನು ಕ್ಲಿಕ್ ಮಾಡ್ಬೇಕು ನಾವು. ಇದು ಆದಮೇಲೆ ಅಪ್ಲಿಕೇಶನ್ ಡೀಟೇಲ್ಸ್ ಇದೆಯಲ್ಲ, ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಮಾಡಬೇಕು. ಅದಾದಮೇಲೆ ಇಲ್ಲಿ ತಳಗಡೆ ಬರುತ್ತೆ, ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಹಾಕಬೇಕಾಗತ್ತೆ. ಇದು ಆಧಾರ್ ಸಂಖ್ಯೆ ಹಾಕಿದ ಮೇಲೆ ಕೆಳಗಡೆ ಒಂದು ಒ ಟಿ ಪಿ ಬರುತ್ತೆ. ಕೆಳಗಡೆ ಇದು ನನ್ನ ಆಧಾರ್ ಮಾಹಿತಿ, ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಆದಮೇಲೆ ಒ ಟಿ ಪಿ ಕೊಡಬೇಕು. ಒ ಟಿ ಪಿ ಕೊಟ್ಟು ಇಲ್ಲಿ ಕೆಳಗಡೆ ಜನ್ರೇಟ್ ಅಂತಂದು ಬರುತ್ತೆ. ಇದು ಒ ಟಿ ಪಿ ಜನ್ರೇಟ್ ಒ ಟಿ ಪಿ ಬರುತ್ತೆ. ಓಕೆ ಆದಮೇಲೆ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಬರ್ತದೆ. ಬಾಕ್ಸ್ ಬಂದಮೇಲೆ ಆ ಬಾಕ್ಸ್ ಒಳಗಡೆ ಬಂದಿರುವಂಥ ಒಂದು ಒ ಟಿ ಪಿಯನ್ನು ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿದಾದ್ಮೇಲೆ ಇದನ್ನು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಆದಮೇಲೆ ಕ್ಲಿಕ್ ಹೇರ್ ಟು ರಿಟರ್ನ್ ಅಂತ ಬರುತ್ತೆ. ಇದು ಆದಮೇಲೆ ಗೆಟ್ ಆಧಾರ್ ಡೀಟೇಲ್ಸ್ ಅದನ್ನು ಕ್ಲಿಕ್ ಮಾಡುವಾಗ ತಾನು ಯಾಜ್ ಇಟ್ ಈಸ್ ಅದು ತೊಗೊಂಡ್ಬಿಡ್ತೈತೆ. ಇದು ತೊಗೊಂಡು ಆದಮೇಲೆ ಎಲ್ಲ ಹೆಸರಾಗಿರ್ಬೋದು, ನಂಬರ್ ಆಗಿರ್ಬೋದು ಎಲ್ಲ ತೊಗೊಂಡ್ಬಿಡ್ತೈತೆ. ಈ ತಿಂಗಳದ್ದು ಅಂದರೆ ಆಗಸ್ಟ್ ತಿಂಗಳದ್ದು ಅಲ್ಲಿ ಸೆಲೆಕ್ಟ್ ಮಾಡಿ ಇದನ್ನು ಎಸ್ ಅಂತಂದು ಮತ್ತೊಮ್ಮೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಈ ಬಾಕ್ಸಲ್ಲಿ ಮೇಲೆ ಕಾಣ್ತಿದೆ ಅಲ್ಲ, ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕಾಗುತ್ತದೆ. 943BVR ಅದನ್ನು ಎಂಟ್ರಿ ಮಾಡಿದ್ಮೇಲೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಇದೆ ನೋಡಿ, ಕೆಳಗಡೆ ಇದ್ದಿದ್ದು ಸಬ್ಮಿಟ್ ಮಾಡಿ, ಸಬ್ಮಿಟ್ ಆದಮೇಲೆ ಇನ್ನೊಂದು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಆದಮೇಲೆ ಇಲ್ಲಿ ನಮ್ಮೆಲ್ಲ ಅದರ ಸಬ್ಮಿಟ್ ಆಗಿದ್ದು ಇಲ್ಲಿ ಹೆಸರು ತೋರಿಸ್ತಿದೆ. ಹೆಸರಾಗಿರ್ಬೋದು, ಇದೆ ನೋಂದಣಿ ಸಂಖ್ಯೆ ಆಗಿರ್ಬೋದು, ನಮ್ಮ ರಿಜಿಸ್ಟರ್ಡ್ ನಂಬರು ಯಾವ ತಿಂಗಳದ್ದಿದೆ ಅಂತಂದೆಲ್ಲ ತೋರಿಸುತ್ತೆ. ಇದು ಬೇಕಾದ್ರೆ ನಿಮಗೆ ಪ್ರಿಂಟ್ ತೊಗೊಳ್ಬೋದು. ಇಲ್ಲ ನಮಗೆ PDF ಫೈಲ್ ಬೇಕಾದರೆ PDF ಫೈಲ್ ತೊಗೊಳ್ಬೋದು. ಇಲ್ಲಿ ಬರ್ತಿದೆ ನೋಡಿ ಸದ್ಯ ಈ ಥರ ಇದನ್ನೆಲ್ಲ ಬರುತ್ತೆ. ನಿಮಗೆ PDF ಬೇಕಾದ್ರೆ PDF ಇಲ್ಲಿ ಎಕ್ಸ್ಪ್ಲೋರ್ PDF ಇದೆಯಲ್ಲ, ಇದು ಮಾಡ್ಕೋಬೇಕು. ಇಲ್ಲ ಪ್ರಿಂಟ್ ಬೇಕಾದ್ರೆ ಪ್ರಿಂಟ್ ತೊಗೊಳ್ಬೇಕು. ಇಷ್ಟೇ ನೋಡಿ. ಇಷ್ಟು ದಿವಸ ಅದು ಆಧಾರದ ಪ್ರಾಬ್ಲಮ್ ಬರಾಕತ್ತಿತ್ತು, ಈಗೆಲ್ಲ ಸರಿ ಹೋಗಿದೆ. ಎಲ್ಲರೂ ಅಪ್ಲೈ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.